ಶ್ರೀನಿ ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿ ಶಿವಮೊಗ್ಗದ ಒಂದು ಪ್ರಸಿದ್ಧ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಓದುತ್ತಿದ್ದ. ಅದೇ ಕಾಲೇಜಿನಲ್ಲಿ ಓದುತ್ತಿದ್ದ ಸೌಮ್ಯಳನ್ನು ನೋಡಿ ಅವಳ ಜೊತೆ ಪ್ರೀತಿಯಲ್ಲಿ ಬಿದ್ದ. ಸೌಮ್ಯ ಆ ಕಾಲೇಜಿನಲ್ಲಿರುವ ಟಾಪ್ ಫಿಗರ್ಸ್ಗಳಲ್ಲಿ ಒಬ್ಬಳು. ಅನೇಕ ಸೀನಿಯರ್ಸ್ ಅವಳ ಶಿಲಾಬಾಲಿಕೆಯ ಸೌಂದರ್ಯಕ್ಕೆ ಫಿದಾ ಆಗಿದ್ದರು. ಆದುದರಿಂದ ಅವಳನ್ನು ಒಲಿಸಿಕೊಳ್ಳುವುದಕ್ಕೆ ಅನೇಕರು ಪ್ರಯತ್ನಿಸಿದರು, ಆದರೆ ಸಾಧ್ಯವಾಗಲಿಲ್ಲ. ಆದರೆ ಲಕ್ಕಿಯಾಗಿ ಶ್ರೀನಿಗೆ ಅದು ಹೇಗೋ ವರ್ಕೌಟ್ ಆಗೋಯ್ತು. ಫಸ್ಟ್ ಇಯರ್ನಲ್ಲಿ ಆರಂಭವಾದ ಅವರ ಪ್ರೀತಿ ಸಂಬಂಧ ಫೈನಲ್ ಇಯರ್ವರೆಗೆ ತುಂಬಾ ಚೆನ್ನಾಗಿ ನಡೆಯಿತು. ಅವರು ಒಬ್ಬರನ್ನೊಬ್ಬರು ತುಂಬಾ ಗಾಢವಾಗಿ ಪ್ರೀತಿಸುತ್ತಿದ್ದರು. ಸೌಮ್ಯ ಶ್ರೀನಿಗೆ ಎಂದಿಗೂ ಯಾವುದಕ್ಕೂ ಬೇಡ ಅಂತ ಹೇಳುತ್ತಿರಲಿಲ್ಲ. ತನ್ನ ಪ್ರೀತಿಯನ್ನು ಬಹಳ ಓಪನ್ ಆಗಿ ತೋರಿಸುತ್ತಿದ್ದಳು. ಅವರು ಒಂದಾಗಿದ್ದಾಗ ಪ್ರತಿ ಸಾರಿ ಅನೇಕ ಹೊಸ ರುಚಿಗಳನ್ನು ಆಸ್ವಾದಿಸುತ್ತಿದ್ದರು. ಕೆಲವೊಮ್ಮೆ ಶ್ರೀನಿ ತನ್ನ ಪ್ರೀತಿಯನ್ನು ತೋರಿಸುವುದಕ್ಕೆ ಮುಜುಗರ ಪಡುತ್ತಿದ್ದಾಗ ಸೌಮ್ಯ ಮಾತ್ರ ತಾನು ಯಾವುದಕ್ಕೂ ಕಡಿಮೆ ಇಲ್ಲ ಎಂಬಂತೆ ಇರುತ್ತಿದ್ದಳು. ಹೀಗೆ ಅವರು ಕಳೆದ ಮಧುರ ಕ್ಷಣಗಳು ಅನೇಕ. ಆದರೆ ಫೈನಲ್ ಇಯರ್ನಲ್ಲಿ ಅವರಿಬ್ಬರ ನಡುವೆ ಕೆಲಸ ಹುಡುಕುವುದರ ಕುರಿತು ಕೆಲವು ಭಿನ್ನಾಭಿಪ್ರಾಯಗಳು ಬಂದವು. ಸೌಮ್ಯ ಇನ್ನು ಹೈಯರ್ ಸ್ಟಡೀಸ್ಗೆ ಅಮೆರಿಕಾಗೆ ಹೋಗಬೇಕು ಅಂತ ಪಟ್ಟು ಹಿಡಿದುಕೊಂಡಳು. ಶ್ರೀನಿ ಮಾತ್ರ ಇಲ್ಲಿ ಕೆಲಸ ಮಾಡುತ್ತಾ ಲಿವಿಂಗ್ ರಿಲೇಷನ್ನಲ್ಲಿ ಎಂಜಾಯ್ ಮಾಡೋಣ, 2 ವರ್ಷಗಳ ನಂತರ ಮದುವೆಯಾಗೋಣ ಅಂತ ಹೇಳಿದ. ಕೊನೆಗೆ ಇಬ್ಬರು ಕಾಂಪ್ರಮೈಸ್ ಆಗದ ಕಾರಣ ಅವರ ಪ್ರೀತಿಗೆ ಬ್ರೇಕಪ್ ಹೇಳಿದರು. ಸೌಮ್ಯ ಅಮೆರಿಕಾಗೆ ಹೋಗಿಬಿಟ್ಟಳು. ಶ್ರೀನಿ ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಾ ಇದ್ದಾನೆ. ಆದರೆ ಅಮೆರಿಕಾಗೆ ಹೋಗುವ ಮೊದಲು ಸೌಮ್ಯ ಶ್ರೀನಿಗೆ ಒಂದು ಸಹಾಯ ಮಾಡಿ ಹೋದಳು. ತನ್ನ ಅಕ್ಕ ಶ್ರುತಿಯನ್ನು ಪರಿಚಯಿಸಿ ಹೋದಳು. ಶ್ರೀನಿ ಇಂಜಿನಿಯರಿಂಗ್ 3rd ಇಯರ್ನಲ್ಲಿ ಇರುವಾಗಲೇ ಸೌಮ್ಯ ತನ್ನ ಅಕ್ಕನನ್ನು ಶ್ರೀನಿಗೆ ಪರಿಚಯಿಸಿದ್ದಳು. ಅಲ್ಲಿಯವರೆಗೆ ಸೌಮ್ಯ ಮಾತ್ರನೇ ಫಿಗರ್ ಅಂತ ಅಂದುಕೊಂಡಿದ್ದ ಶ್ರೀನಿಯ ಆತ್ಮವಿಶ್ವಾಸವು ಅವಳ ಅಕ್ಕನನ್ನು ನೋಡಿದಾಗೆಲ್ಲ ತಲೆ ಕೆಳಗಾಯಿತು. ಅವಳ ಅಕ್ಕ ಬೆನ್ಸ್ ಕಾರ್ನಂತೆ, ಅವಳ ಮುಂದೆ ಸೌಮ್ಯ ಅಂಬಾಸಿಡರ್ ಕಾರ್ನಂತೆ ಅನಿಸುತ್ತಿತ್ತು. ಇನ್ನು ಹೇಳಬೇಕು ಅಂತ ಅಂದರೆ ಶ್ರುತಿಯ ಮುಖ ಒಳ್ಳೆಯ ಮುತ್ತಿನ ಹಾಗೆ ಪಳಪಳ ಅಂತ ಹೊಳೆಯುತ್ತಿತ್ತು. ಅವಳ ಗುಲಾಬಿ ತುಟಿಗಳಿಂದ ನಗುವಾಗ ಅವಳ ಮುಖವು ಇನ್ನಷ್ಟು ಸುಂದರವಾಗಿ ಕಾಣಿಸುತ್ತಿತ್ತು. ಬೆಣ್ಣೆಯ ಹಾಗಿನ ಮೃದು ಚರ್ಮ ಅವಳ ಸೌಂದರ್ಯದ ಮುಖ್ಯ ಆಕರ್ಷಣೆ. ಅವಳ ಕಣ್ಣುಗಳು ಸುಂದರವಾದ ಸರೋವರಗಳಂತಿದ್ದವು. ಅವಳ ಕೂದಲುಗಳು ಪ್ರಕಾಶಮಾನವಾದ ಜಲಪಾತವನ್ನು ಹೋಲುತ್ತಿದ್ದವು. ಒಂದೇ ಮಾತಿನಲ್ಲಿ ಹೇಳಬೇಕಾದರೆ ಶ್ರುತಿ ಬಾನಿಂದ ಭೂವಿಗೆ ಇಳಿದ ದೇವಕಿಯಂತೆ ಕಾಣಿಸುತ್ತಿದ್ದಳು. ಶ್ರುತಿ ಶ್ರೀನಿಗೆ ತುಂಬಾನೇ ಇಷ್ಟವಾದರೂ ಕೂಡ ಏನು ಮಾಡುವಂತಿರಲಿಲ್ಲ. ಯಾಕೆಂದರೆ ಅವನು ಈಗಾಗಲೇ ಸೌಮ್ಯಗೆ ಕಮಿಟ್ ಆಗಿಬಿಟ್ಟಿದ್ದ. ಆದುದರಿಂದ ಅವನು ಅದನ್ನು ಲೈಟಾಗಿ ತೆಗೆದುಕೊಂಡ. ಮೇಲಾಗಿ ಶ್ರುತಿಗೆ ಈಗಾಗಲೇ ಒಬ್ಬ ಬಾಯ್ಫ್ರೆಂಡ್ ಕೂಡ ಇದ್ದ. ಅವರು ತುಂಬಾನೇ ಸೀರಿಯಸ್ ರಿಲೇಶನ್ಶಿಪ್ನಲ್ಲಿ ಇದ್ದರು. ಶೀಘ್ರದಲ್ಲೇ ಮದುವೆ ಕೂಡ ಆಗುತ್ತಿದ್ದರು ಅಂತ ಸೌಮ್ಯ ಶ್ರೀನಿಗೆ ಹೇಳಿದ್ದಳು. ಸರಿ, ಸುಮ್ಮನೆ ಅತಿಯಾಸೆ ಮಾಡುವುದಕ್ಕೆ ಹೋಗಿ ಇರುವುದನ್ನು ಯಾಕೆ ಕೆಡಿಸಿಕೊಳ್ಳುವುದು ಅಂತ ಶ್ರೀನಿ ಯೋಚನೆ ಮಾಡಿದ. ತಾನು ಅಷ್ಟು ಸಿನ್ಸಿಯರ್ ಆಗಿ ಸೌಮ್ಯಳನ್ನು ಪ್ರೀತಿಸಿದ್ದಕ್ಕಾಗಿ ಕೊನೆಗೆ ಅವಳು ಅವನನ್ನು ತಿರಸ್ಕರಿಸಿ ಹೋಗಿಬಿಟ್ಟಳು. ಅವರು ಬ್ರೇಕಪ್ ಆದ ಮೊದಲ 3 ತಿಂಗಳು ಶ್ರೀನಿಗೆ ತುಂಬಾನೇ ಕಷ್ಟ ಆಗಿತ್ತು. ದಿನ ಕಳೆಯುವುದು ಕಷ್ಟ ಆಗಿಬಿಟ್ಟಿತ್ತು. ನಂತರ ಮೆಲ್ಲಗೆ ಸೌಮ್ಯಳನ್ನು ಮರೆತು ತನ್ನ ಕೆಲಸದಲ್ಲಿ ಬಿಸಿಯಾಗಿದ್ದಾಗ ಸೌಮ್ಯ ಮತ್ತೆ ಶ್ರೀನಿಗೆ ಫೋನ್ ಮಾಡಿದಳು. ಹೇಗಿದ್ದೀಯಾ ಅಂತ ಕೇಳಿದಳು. ಅದನ್ನು ಕೇಳಿ ಶ್ರೀನಿಗೆ ನಗಬೇಕೋ ಅಳಬೇಕೋ ಒಂದು ಅರ್ಥವಾಗಲಿಲ್ಲ. ತುಂಬಾ ಕೋಪದಿಂದ ನನ್ನನ್ನು ತಿರಸ್ಕರಿಸಿ ಹೋಗಿಬಿಟ್ಟೆ, ಮತ್ತೆ ಯಾವ ಮುಖದಿಂದ ನನಗೆ ಕರೆ ಮಾಡಿದ್ದೀಯಾ ಅಂತ ಕೇಳಿದ. ಸೌಮ್ಯ, ಶ್ರೀನಿ ಕೋಪ ಮಾಡ್ಕೋಬೇಡ, ಇನ್ನು 2 ವರ್ಷ ಅಷ್ಟೇ, ಮತ್ತೆ ಭಾರತಕ್ಕೆ ಬಂದು ಬಿಡುತ್ತೇನೆ. ನಾನು ಕೂಡ ನಿನ್ನನ್ನು ತುಂಬಾನೇ ಮಿಸ್ ಮಾಡಿಕೊಳ್ಳುತ್ತೇನೆ ಅಂತ ಹೇಳಿ ಅವನನ್ನು ಸಮಾಧಾನಪಡಿಸಿದಳು. ಹೀಗೆ ಅವರು ಸ್ವಲ್ಪ ಸಮಯ ಮಾತಾಡಿದರು. ಶ್ರೀನಿ, ನಿನ್ನ ಅಕ್ಕ ತುಂಬಾನೇ ಗ್ರೇಟ್, ಅವಳು ಪ್ರೀತಿಸಿ ಹಾಯಾಗಿ ಇದ್ದಾಳೆ ಅಂತ ಹೇಳಿದ. ಸೌಮ್ಯ, ನನ್ನ ಅಕ್ಕನಿಗೂ ಬ್ರೇಕಪ್ ಆಯ್ತು ಅಂತ ಬಾಂಬ್ ಸಿಡಿಸಿದಳು. ಆಗ ಶ್ರೀನಿ, ಏನಾಯ್ತು ಅಂತ ಶಾಕ್ ಆಗಿ ಕೇಳಿದ. ಸೌಮ್ಯ, ಅವಳ ಬಾಯ್ ಫ್ರೆಂಡ್ ಇನ್ನೊಂದು ಹುಡುಗಿ ಜೊತೆ ಸೀಕ್ರೆಟ್ ಅಫೇರ್ ನಡೆಸುತ್ತಿದ್ದ. ಈ ವಿಷಯ ತಿಳಿದ ನನ್ನ ಅಕ್ಕ ಬ್ರೇಕಪ್ ಮಾಡಿಕೊಂಡಳು. ಮದುವೆ ಕೂಡ ಕ್ಯಾನ್ಸಲ್ ಆಯ್ತು. ಅವಳು ಪಾಪ ಡಿಪ್ರೆಷನ್ಗೆ ಹೋಗಿ ಈಗಷ್ಟೇ ಹೊರಗೆ ಬರುತ್ತಿದ್ದಾಳೆ ಅಂತ ಹೇಳಿದಳು. ಆಗ ಶ್ರೀನಿ, ಓ ಆಗ ಸರಿ ಅಂತ ಹೇಳಿದ. ಅವನಿಗೆ ಮನಸ್ಸಿನೊಳಗೆ ಎಲ್ಲೋ ಒಂದು ರೀತಿಯ ಸಂತೋಷವಾಯಿತು. ಸೌಮ್ಯನೊಂದಿಗೆ ಮಾತಾಡಿದ 1 ವಾರದ ನಂತರ ಇನ್ಸ್ಟಾಗ್ರಾಮ್ ಸಜೆಷನ್ನಲ್ಲಿ ಶ್ರುತಿ ಪ್ರೊಫೈಲ್ ಕಾಣಿಸಿಕೊಂಡಿತು. ಶ್ರೀನಿ ತಡ ಮಾಡದೆ ಅವಳನ್ನು ಫಾಲೋ ಮಾಡಿ ಮೆಸೇಜ್ ಮಾಡಿದ. ಆದರೆ ಅವಳಿಂದ ಪ್ರತಿಕ್ರಿಯೆ ಬಂದಿಲ್ಲ. ಶ್ರೀನಿ ಬಿಡದೆ ವಾರಕ್ಕೊಮ್ಮೆ ಅವಳಿಗೆ ಮೆಸೇಜ್ ಮಾಡುತ್ತಾ ಇದ್ದ. ಕೊನೆಗೆ 3 ತಿಂಗಳ ನಂತರ ಅವನ ಪ್ರೇಮ ದೇವತೆ ಕರುಣಿಸಿ ಪ್ರತಿಕ್ರಿಯೆ ನೀಡಿದಳು. ಹೀಗೆ ಅವರಿಬ್ಬರ ನಡುವೆ ಸಂಭಾಷಣೆ ನಡೆಯಿತು. ಶ್ರುತಿ, ಯಾಕೆ ಮೆಸೇಜ್ ಮಾಡ್ತಾ ಇದ್ದೀಯಾ? ಶ್ರೀನಿ, ಯಾಕೆ ಮಾಡಬಾರದು? ಆಗ ಶ್ರುತಿ, ನನಗೆ ಯಾರ ಜೊತೆನೂ ಕ್ಲೋಸ್ ಆಗೋದು ಬೇಕಿಲ್ಲ ಅಂದಳು. ಆಗ ಶ್ರೀನಿ, ಕ್ಲೋಸ್ ಆಗೋದು ಏನ್ ಮಾತಾಡ್ತಾ ಇದ್ದೀಯಾ ಅಂತ ಅಂದ. ಆಗ ಶ್ರುತಿ, ನಾನು ಯಾರು ಅಂತ ಹೇಳು ಅಂದಳು. ಆಗ ಶ್ರೀನಿ, ನೀನು ಶ್ರುತಿ, ಸೌಮ್ಯ ಅಕ್ಕ ಅಲ್ವಾ ಅಂತ ಅಂದ. ಆಗ ಶ್ರುತಿ, ಮತ್ತೆ ಏನಾಯಿತು ನಿನಗೆ
ನಿಜವಾಗಿಯೂ ನನ್ನ ವಿಷಯ ಗೊತ್ತಿಲ್ವಾ ಅಂತ ಅಂದಳು. ಆಗ ಶ್ರೀನಿ ನಟಿಸಿದ. ಅಯ್ಯೋ ನಿಜವಾಗ್ಲೂನು ಗೊತ್ತಿಲ್ಲ ಪ್ರಾಮಿಸ್ ಅಂದ. ಆಗ ಶ್ರುತಿ ಸುಳ್ಳು ಹೇಳಬೇಡ, ಸೌಮ್ಯ ನಿನಗೆ ಎಲ್ಲಾನೂ ಹೇಳಿರುತ್ತಾಳೆ ಅಂತ ಅಂದಳು. ಆಗ ಶ್ರೀನಿ, ನಾನು ಅವಳೊಂದಿಗೆ ಬ್ರೇಕಪ್ ಮಾಡಿಕೊಂಡ ನಂತರ ಮಾತಾಡುವುದಕ್ಕೆ ಹೋಗಲೇ ಇಲ್ಲ. ಅದಿರಲಿ, ಈಗ ಏನಾಯಿತು ಹೇಳು ಅಂದ. ಆಗ ಶ್ರುತಿ, ಅಯ್ಯೋ ಆಗ ನಾನು ಕೂಡ ನನ್ನ ಬಾಯ್ ಫ್ರೆಂಡ್ ಜೊತೆ ಬ್ರೇಕಪ್ ಮಾಡಿಕೊಂಡೆ. ಅವನಿಗೆ ಇನ್ನೊಂದು ಹುಡುಗಿ ಜೊತೆ ಅಫೇರ್ ಇದೆ. ನಮ್ಮ ಎಂಗೇಜ್ಮೆಂಟ್ ಕೂಡ ಕ್ಯಾನ್ಸಲ್ ಆಯ್ತು ಅಂದಳು. ಆಗ ಶ್ರೀನಿ, ಹೋ ಐ ಆಮ್ ಸಾರಿ ಟು ಹಿಯರ್ ದ್ಯಾಟ್. ಹೀಗೆ ಅವರಿಬ್ಬರ ನಡುವೆ ಸಂಭಾಷಣೆ ನಡೆಯಿತು. ಮೆಲ್ಲಗೆ ಶ್ರೀನಿ ಅವಳ ನಂಬರ್ ತೆಗೆದುಕೊಂಡ. ಇಬ್ಬರು ಫೋನ್ನಲ್ಲಿ ಗಂಟೆಗಟ್ಟಲೆ ಮಾತಾಡುತ್ತಾ ಇದ್ದರು. ಶ್ರೀನಿಗೆ ಮಾತ್ರ ಶ್ರುತಿ ಮೇಲೆ ಪ್ರೀತಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೋಯಿತು. ಒಂದು ದಿನ ಶ್ರೀನಿ ಶ್ರುತಿಗೆ, ನಾವು ಒಮ್ಮೆ ಮೀಟ್ ಮಾಡೋಣವಾ ಅಂತ ಮೆಸೇಜ್ ಮಾಡಿದ. ಬಹಳ ಸಮಯ ಅವಳು ಪ್ರತಿಕ್ರಿಯೆ ನೀಡಲಿಲ್ಲ. ಶ್ರೀನಿಗೆ ಒಂದು ಕಡೆ ಟೆನ್ಷನ್, ಅವಳು ಒಪ್ಪುತ್ತಾಳೋ ಇಲ್ಲವೋ ಅಂತ. ಅಷ್ಟರಲ್ಲಿ ಅವಳಿಗೆ ಅವಳ ಮೆಸೇಜ್ ಬಂತು, ಸರಿ ನಾವು ಭೇಟಿಯಾಗೋಣ, ಆದರೆ ಎಲ್ಲಿ ಅಂತ. ಆಗ ಶ್ರೀನಿ, ಫಸ್ಟ್ ಮೀಟಿಂಗ್ ಸ್ವಲ್ಪ ಲೈಟ್ ಆಗಿರಲಿ, ಈಗ ರೆಸ್ಟೋರೆಂಟ್ನಲ್ಲಿ ಭೇಟಿಯಾಗೋಣ ಅಂತ ಅಂದ. ಅದಕ್ಕೆ ಶ್ರುತಿ, ಸರಿ ನಾನು ಡೈರೆಕ್ಟ್ ಆಗಿ ಬರುತ್ತೇನೆ, ನೀನು ಕೂಡ ಬಾ ಈವ್ನಿಂಗ್. ಶ್ರೀನಿ ಫ್ಲವರ್ಸ್ ಗಳ ಜೊತೆ ರೆಸ್ಟೋರೆಂಟ್ನಲ್ಲಿ ತುಂಬಾ ಆತುರದಿಂದ ಕಾಯುತ್ತಿದ್ದ. ಆಗ ಶ್ರುತಿ ಬಲಿತ ಹಣ್ಣಿನಂತೆ ಟೈಟ್ ಫಾರ್ಮಲ್ಸ್ ಹಾಕಿಕೊಂಡು ರೆಸ್ಟೋರೆಂಟ್ ಡೋರ್ ತೆಗೆದು ಬಂದಳು. ಅವನನ್ನು ನೋಡಿದಾಗ ಶ್ರೀನಿಗೆ ಒಮ್ಮೆ ತನ್ನನ್ನು ತಾನೇ ನಂಬೋಕೆ ಆಗಲಿಲ್ಲ. ಸಾಮಾನ್ಯವಾಗಿ ಲವ್ ಫೇಲ್ಯೂರ್ ಆದವರು ಡಿಪ್ರೆಷನ್ನಿಂದ ಡಲ್ ಆಗಿ ಹೋಗಿಬಿಟ್ಟಿರುತ್ತಾರೆ. ಆದರೆ ಇವಳು ಅವಳ ಸೌಂದರ್ಯ ಮುಂಚೆಗಿಂತ ಡಬಲ್ ಆದಂತಿದ್ದಳು. ಆಗ ಶ್ರೀನಿ ಮನಸ್ಸಿನಲ್ಲಿ, ಎಷ್ಟಾದರೂ ನೀವು ಹುಡುಗಿರು, ನೀವು ಎಲ್ಲಿ ದುಃಖ ಪಡ್ತೀರಾ ಅಂತ ಅಂದುಕೊಂಡ. ಶ್ರುತಿ ಬಂದಾಗ ಅವಳಿಗೆ ಫ್ಲವರ್ಸ್ ಬೊಕ್ಕೆ ನೀಡಿ ವೆಲ್ಕಮ್ ಅಂತ ಹೇಳಿದ. ಅವಳು ಸಣ್ಣಗೆ ನಕ್ಕು, ಇದು ನಿನಗೆ ಸ್ವಲ್ಪ ಓವರ್ ಅನ್ನಿಸ್ತಿಲ್ವಾ ಅಂತ ಕೇಳಿದಳು. ಅದಕ್ಕೆ ಅವನು ಹೀಗೆ ಮೋಜಾಗಿ ಮಾತಾಡ್ತಾ ಡಿನ್ನರ್ ಮಾಡಿದರು. ಹಿಂತಿರುಗುವಾಗ ಶ್ರುತಿ ಕ್ಯಾಬ್ ಬುಕ್ ಮಾಡ್ತಾ ಇದ್ದಾಗ ಶ್ರೀನಿ ಅವಳನ್ನು ತಡೆದು ತನ್ನ ಬೈಕ್ನಲ್ಲಿ ಕರೆದೊಯ್ದ. ಶ್ರುತಿ ಅವನಿಗೆ ಹೊರಕೊಂಡು ಕೂತ್ಕೊಂಡು ದಾರಿಯುದ್ದಕ್ಕೂ ಪ್ರೇಮಿಗಳಂತೆ ಮಾತುಕತೆ ಮಾಡ್ತಾ ಇದ್ದರು. ಶ್ರೀನಿಗೆ ಹೇಳಲಾಗದ ಉತ್ಸಾಹ ಉಲ್ಲಾಸ ಉಂಟಾಯಿತು. ಅವಳಿಗೆ ಡೇಟಿಂಗ್ ಪ್ರಪೋಸಲ್ ಹೇಳಬೇಕು ಅಂತ ಅಂದುಕೊಂಡ. ಆದ್ರೆ ಇಷ್ಟು ಅರ್ಜೆಂಟ್ ಆಗಿ ಹೇಳಿದರೆ ಚೆನ್ನಾಗಿರುತ್ತಾ ಅಂತ ಸುಮ್ಮನಾದ. ಈ ವೀಕೆಂಡ್ ಶ್ರುತಿ ಶ್ರೀನಿಗೆ ಕರೆ ಮಾಡಿ ಪಬ್ಗೆ ಹೋಗೋಣವಾ ಅಂತ ಕೇಳಿದಳು. ಪಬ್ನಲ್ಲಿ ಮಿನಿ ಸ್ಕರ್ಟ್ ಮತ್ತು ಟಾಪ್ ಹಾಕೊಂಡು ಶ್ರುತಿ ಡ್ಯಾನ್ಸ್ ಮಾಡ್ತಾ ಇದ್ದಾಗ ಶ್ರೀನಿಗೆ ಒಳಗೊಳಗಡೆ ಏನೋ ತಿಳಿಯದ ಭಾವನೆ ಉಂಟಾಯಿತು. ಹೀಗೆ ಅವರು ದಿನದಿಂದ ದಿನಕ್ಕೆ ಹತ್ತಿರವಾಗ್ತಾನೆ ಹೋದರು. ಶ್ರೀನಿಗೆ ಶ್ರುತಿ ತನ್ನನ್ನು ಇಷ್ಟಪಟ್ಟಿದ್ದಾಳೆ ಎಂಬುದು ಅರ್ಥವಾಯಿತು. ಆದುದರಿಂದ ತಡಮಾಡದೆ ಅವಳಿಗೆ ಡೇಟಿಂಗ್ ಪ್ರಪೋಸಲ್ ಹೇಳಲೇಬೇಕು ಅಂತ ಅಂದುಕೊಂಡ. ಅವನ ಅದೃಷ್ಟನೂ ಚೆನ್ನಾಗಿತ್ತು. ಅದೇ ವಾರದಲ್ಲಿ ಅವನ ಮನೆಯವರು ಸಂಬಂಧಿಕರ ಫಂಕ್ಷನ್ಗಾಗಿ ಊರಿಗೆ ಹೋಗಬೇಕಾಗಿತ್ತು. 3 ದಿನಗಳ ಕಾಲ ಅವರು ಮನೆಯಲ್ಲಿ ಇರೋದು ಅಂತ ಹೇಳಿದ್ರು. ಶ್ರುತಿಯನ್ನು ಭೇಟಿಯಾಗಲು ಇದು ಉತ್ತಮ ಅವಕಾಶ ಅಂತ ಶ್ರೀನಿಗೆ ಅನ್ನಿಸಿತು. ಆದುದರಿಂದ ಅವಳಿಗೆ ಮೆಸೇಜ್ ಮಾಡಿ, ನಾವಿಬ್ಬರೂ ಪ್ರೈವೇಟ್ ಆಗಿ ಭೇಟಿಯಾಗೋಣವಾ ಅಂತ ಹೇಳಿದ. ಅವಳು ಎಲ್ಲಿ ಅಂತ ಕೇಳಿದಳು. ಅದಕ್ಕೆ ಶ್ರೀನಿ, ನಮ್ಮ ಮನೆಯಲ್ಲಿ ಅಂತ ಹೇಳಿದ. ಆಗ ಶ್ರುತಿ, ನಿಮ್ಮ ಅಪ್ಪ ಅಮ್ಮ ಅಂತ ಕೇಳಿದಳು. ಅದಕ್ಕೆ ಶ್ರೀನಿ, ಅವರು ಊರಿಗೆ ಹೋಗ್ತಾ ಇದ್ದಾರೆ, 3 ದಿನಗಳ ನಂತರ ವಾಪಸ್ ಬರ್ತಾರೆ ಅಂತ ಹೇಳಿದ. ಆಗ ಶ್ರುತಿ ಸರಿ ಅಂತ ಒಂದು ಸ್ಮೈಲಿ ಎಮೋಜಿ ಜೊತೆ ರಿಪ್ಲೈ ನೀಡಿದಳು. ಆ ದಿನ ಶ್ರೀನಿ ತನ್ನ ಮನೆಯನ್ನು ಸಂಪೂರ್ಣವಾಗಿ ಕ್ಯಾಂಡಲ್ ಲೈಟ್ ಮತ್ತು ಹೂವಿನಿಂದ ತುಂಬಾ ಸುಂದರವಾಗಿ ಅಲಂಕರಿಸಿದ್ದ. ಶ್ರುತಿ ಶ್ರೀನಿಗೆ ಇಷ್ಟವಾದ ಬಿಳಿಬಣ್ಣದ ಸೀರೆ ಹುಟ್ಟಿಕೊಂಡು ಲೂಸ್ ಹೇರ್ನೊಂದಿಗೆ ಬಂದು ಅವನನ್ನು ನೋಡಿದಾಗ ಶ್ರೀನಿಯಲ್ಲಿರುವ ಪ್ರೇಮಿ ಎದ್ದು ಡಾನ್ಸ್ ಮಾಡತೊಡಗಿದ್ದ. ಶ್ರುತಿಯ ಕಣ್ಣು ಮುಚ್ಚಿ ಅವಳನ್ನು ಅವನ ಮನೆಯ ಒಳಗಡೆ ಕರೆದುಕೊಂಡು ಹೋದ. ಶ್ರುತಿ ಕಣ್ಣು ತೆರೆದು ನೋಡಿದಾಗ ಮನೆ ಸಂಪೂರ್ಣವಾಗಿ ಒಂದು ಸುಂದರ ಸ್ವರ್ಗದಂತೆ ಕಾಣಿಸುತ್ತಿತ್ತು. ಅವಳಿಗೆ ಅಷ್ಟು ಚೆನ್ನಾಗಿರೋ ಸರ್ಪ್ರೈಸ್ ನೀಡಿದ್ದಕ್ಕಾಗಿ ಶ್ರೀನಿಯನ್ನು ಅಪ್ಪಿಕೊಂಡು ಧನ್ಯವಾದ ಹೇಳಿದಳು. ಶ್ರುತಿ ಮತ್ತು ಇಬ್ಬರು ಡಿನ್ನರ್ ಮಾಡಿದರು. ಏಕಾಏಕಿ ತನ್ನ ಹಳೆಯ ನೆನಪುಗಳು ನೆನಪಾಗಿ ಶ್ರುತಿ ಸ್ವಲ್ಪ ಎಮೋಷನಲ್ ಆದಳು. ಆದ್ದರಿಂದ ಶ್ರೀನಿ ಅವಳನ್ನು ಹತ್ತಿರಕ್ಕೆ ಕರೆದುಕೊಂಡು ಸಮಾಧಾನಪಡಿಸಿದ. ಶ್ರುತಿಗೆ ಅವನ ಸಮಾಧಾನ ತುಂಬಾ ಸಂತೋಷವನ್ನು ನೀಡಿತು. ತನ್ನ ಮನಸ್ಸಿನ ಪ್ರೀತಿಯನ್ನು ಶ್ರೀನಿಯೊಂದಿಗೆ ಹಂಚಿಕೊಳ್ಳಲೇಬೇಕು ಅಂತ ಬಯಸಿದಳು. ಅದಕ್ಕಾಗಿ ಅವನನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು. ಆ ಅಪ್ಪುಗೆಯಲ್ಲಿ ಸ್ನೇಹ ಪ್ರೀತಿಗಿಂತ ಹೆಚ್ಚಿನ ಭಾವನೆಯನ್ನು ಶ್ರೀನಿ ಗಮನಿಸಿದ. ತಾನು ಕೂಡ ಅವಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡ. ಇಬ್ಬರು ಹಾಗೆ ಸ್ವಲ್ಪ ಹೊತ್ತು ಇದ್ದರು. ನಂತರ ಶ್ರುತಿ ಮುಂದುವರೆದು ಅವನ ತುಟಿಗೆ ತನ್ನ ತುಟಿ ಸೇರಿಸಿ ಕಿಸ್ ಮಾಡುವುದಕ್ಕೆ ಮುಂದಾದಳು. ಅವಳು ಇಷ್ಟು ಮುಂದುವರೆದ ಮೇಲೆ ಶ್ರೀನಿ ತಾನು ಕಿಸ್ ಮಾಡ್ತಾ ನಿಧಾನವಾಗಿ ಅವಳ ಬಿಳಿಬಣ್ಣದ ಸೀರೆಯನ್ನು ತೆಗೆದು ನಿಧಾನವಾಗಿ ಅವಳ ಒಂದೊಂದೇ ಬಟ್ಟೆಗಳನ್ನು ತೆಗೆದು ಬೆತ್ತಲೆ ಮಾಡಿ ಅವಳನ್ನು ಎತ್ತಿಕೊಂಡು ಸೀದಾ ತನ್ನ ಮಂಚಕ್ಕೆ ಕರೆದುಕೊಂಡು ಹೋಗಿ ಮಲಗಿಸಿದ.
ಅವಳನ್ನು ಪೂರ್ತಿ ಆವರಿಸಿಕೊಂಡ. ಅವಳ ದೇಹದ ಭಾಗಗಳನ್ನು ಒಂದಿಂಚು ಬಿಡದೆ ಅನುಭವಿಸುತ್ತಾ ತಾನು ಸುಖಪಟ್ಟು ಶ್ರುತಿಗೂ ತೃಪ್ತಿಪಡಿಸಿ ಹಾಗೆ ಅವಳ ಎದೆಯ ಮೇಲೆ ಮಲಗಿಕೊಂಡ. ತಮ್ಮ ಇಚ್ಛೆಯಂತೆ ಇಬ್ಬರು ಒಂದಾದರು ಮತ್ತು ತುಂಬಾ ಸಂತೋಷ ಮತ್ತು ತೃಪ್ತಿಯನ್ನು ಅನುಭವಿಸಿದರು. ನಂತರ ಶ್ರುತಿಗೆ ದಿನ ಕಳೆದಂತೆ ಟೈಮ್ ಸಿಕ್ಕಾಗೆಲ್ಲ ಇಬ್ಬರು ಒಂದಾಗ್ತಾ ಮಜಾ ಮಾಡ್ತಾ ಜೀವನದಲ್ಲಿ ಖುಷಿಯಾಗಿದ್ರು. ಈ ಕಥೆ ಇಲ್ಲಿಗೆ ಮುಗಿಯುತ್ತೆ. ಕಥೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ. ಇಂತಹ ಇನ್ನಷ್ಟು ಇಂಟರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.